ಕೆಲವು ಸೆಲೆಬ್ರಿಟಿಗಳು ತಮ್ಮ ವೈಯಕ್ತಿಕ ಜೀವನವನ್ನ ಎಷ್ಟೇ ಮುಚ್ಚಿಡಬೇಕು ಅಂತ ಅನ್ಕೊಂಡ್ರು ಆ ವಿಚಾರಗಳು ಆಗಾಗ ಹೊರಗೆ ಬರ್ತಾನೆ ಇರತ್ತೆ ಯಾವುದಾದ್ರೂ ಒಂದು ಕಾರಣದಿಂದ. ಇನ್ನು ಕೆಲವು ಸೆಲೆಬ್ರಿಟಿಗಳು ತಾವೇ ಬಂದು ಕೆಲವೊಂದಷ್ಟು ವಿಚಾರಗಳನ್ನ ಬಹಿರಂಗಪಡಿಸ್ಬಿಡ್ತಾರೆ. ಅವರ ಜೀವನದಲ್ಲಿ ಏನಾಗ್ತಿದೆ, ಯಾಕಾಗ್ತಿದೆ, ಹೇಗಾಗ್ತಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಧ್ಯಮಗಳ ಮುಂದೆ ಮಾತನಾಡೋದನ್ನ ಖಯಾಲಿ ಮಾಡ್ಕೋಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿಯೇ ಅವರ ವೈಯಕ್ತಿಕ ಜೀವನ ಅನ್ನೋದು ಗೌಪ್ಯವಾಗಿ ಉಳಿಯೋದಿಲ್ಲ. ಇನ್ಯಾರಾದ್ರೂ ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸಿದಾಗ ನಮ್ಮ ಪರ್ಸನಲ್ ಲೈಫ್ ಅಂತಾರೆ. ಆದರೆ ಯಾರಾದರೂ ಮೈಕ್ ಹಿಡಿದಾಗ ಅವ್ರ ಜೀವನದಲ್ಲಿ ಏನಾಗಿತ್ತು ಅನ್ನೋದನ್ನ ಹೇಳಿ ಬಿಡ್ತಾರೆ. ಈಗ ಕಿರಿಕೀರ್ತಿ ವಿಚಾರದಲ್ಲಿ ಆಗಿರೋದು ಕೂಡ ಅದೇ. ಹೌದು, ಕಿರಿಕೀರ್ತಿ ಡಿವೋರ್ಸ್ ಆಗಿ ವರ್ಷಗಳೇ ಕಳೆದಿದೆ. ಆದರೆ ಯಾಕಾಯಿತು, ಹೇಗಾಯಿತು, ಏನಕ್ಕೆ ಅನ್ನೋದು ಮಾತ್ರ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ಆದರೆ ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಅವರ ಲವ್ ಸ್ಟೋರಿಯಿಂದ ಹಿಡಿದು ಬ್ರೇಕಪ್ ಆಗದವರೆಗೂ ಕೂಡ ನಿರಂತರವಾಗಿ ಮಾತನಾಡ್ಕೊಂಡು ಬಂದಿದ್ದಾರೆ. ಹಾಗಿದ್ರೆ ಅವರ ಸಂಸಾರದಲ್ಲಿ ಆಗಿದ್ದಾದ್ರೂ ಏನು, ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಿದ್ರು, ಈಗ ಮನಸ್ಸು ಬಿಚ್ಚಿ ಮಾತನಾಡೋದಕ್ಕೆ ಕಾರಣವೇನು, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಪತ್ರಕರ್ತ, ಆಂಕರ್, ಬಿಗ್ ಬಾಸ್ ಖ್ಯಾತಿಯ ಕಿರಿಕೀರ್ತಿ ಕಳೆದ ವರ್ಷದ ಆಗಸ್ಟ್ನಲ್ಲಿ ಪತ್ನಿ ಅರ್ಪಿತಾ ಗೌಡ ಅವರ ಜೊತೆಗೆ ಡಿವೋರ್ಸ್ ಅನ್ನು ಪಡ್ಕೊಳ್ತಾರೆ. 2 ವರ್ಷಗಳ ಪ್ರೀತಿ, 10 ವರ್ಷಗಳ ದಾಂಪತ್ಯ ಜೀವನವನ್ನ ಕೊನೆಗೊಳಿಸಿದ್ದು ಎಲ್ರಿಗೂ ಆಶ್ಚರ್ಯ ಆಗ್ಬಿಡತ್ತೆ. ಅಷ್ಟು ಚೆನ್ನಾಗಿದ್ದವರು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡವರು ಇದ್ದಕ್ಕಿದ್ದಾಗೇನೆ ಬೇರಾಗಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇನ್ಮೇಲೆ ಕರಿಮಣಿ ಮಾಲೀಕ ನಾನಲ್ಲ ಅಂತ ಕಿರಿಕೀರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ದೇ ತಡ ಡಿವೋರ್ಸ್ ಬಗ್ಗೆ ಬಿರುಗಾಳಿಯಂತೆ ಇಡೀ ಸೋಷಿಯಲ್ ಮೀಡಿಯಾವೇ ಹಬ್ಬಿಬಿಡತ್ತೆ. ಅದಾದಮೇಲೆ ಅಷ್ಟು ಚೆನ್ನಾಗಿದ್ದಂಥ ಜೋಡಿ ಇಷ್ಟರ ಮಟ್ಟಿಗೆ ಡಿವೋರ್ಸನ್ನು ಪಡ್ಕೊಳ್ಳೋ ಹಂತಕ್ಕೆ ಹೋಗಿದ್ದು ಯಾಕೆ ಅನ್ನೋದು ಪ್ರಶ್ನೆ ಆಗತ್ತೆ. ಇನ್ನು ಕೆಲವು ದಿನಗಳಾದ ನಂತರ ಅವಳು ಉತ್ತಮ ಜೀವನವನ್ನು ಪಡೆಯಲಿ ಅಂತ ಆಶಿಸ್ತೇನೆ ಅಂತ ಹೇಳಿ ದಾಂಪತ್ಯ ಜೀವನಕ್ಕೆ ಅಂತ್ಯವನ್ನು ಹಾಡಿದ್ದನ್ನು ಕನ್ಫರ್ಮ್ ಮಾಡಿದರು. ಅಂದ ಹಾಗೆ ಈ ಜೋಡಿ 2012ರಲ್ಲಿ ಮದುವೆ ಆಗಿತ್ತು. ಈ ದಂಪತಿಗೆ ಓರ್ವ ಪುತ್ರ ಇದ್ದಾನೆ. ಇದಾಗಲೇ ತಮ್ಮ ಜೀವನ ವಿಚ್ಛೇದನದ ಬಗ್ಗೆ ಕೆಲವು ಶೋಗಳಲ್ಲಿ ಮಾತನಾಡಿರುವ ಕೀರ್ತಿ ಇದೀಗ ಖಿನ್ನತೆಗೆ ಜಾರಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವ ಯೋಚನೆ ಮಾಡಿರುವ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ಅವರ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಏಳುವುದಕ್ಕೆ ಕಾರಣ ಏನು, 10 ವರ್ಷ ಸಂಸಾರ ಮಾಡಿ 2 ವರ್ಷ ಪ್ರೀತಿ ಮಾಡಿ ಮದುವೆ ಆದವರು ಮಗು ಆದ ನಂತರ ದೂರಾಗಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದು ಯಾಕೆ ಅನ್ನೋದನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದಂಥ ಸಂದರ್ಭದಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ. ತಮ್ಮ ಬದುಕಿನ ಹಲವು ವಿಷಯಗಳನ್ನು ಈ ಸಂದರ್ಭದಲ್ಲಿ ತೆರೆದಿಟ್ಟಿದ್ದಾರೆ. ಆದರೆ ಎಷ್ಟೇ ಪ್ರಶ್ನಿಸಿದರೂ ಯಾವುದೋ ಕೆಲವೊಂದು ವಿಚಾರಗಳು ನನ್ನನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹೌದು, ಈ ಸಂದರ್ಭದಲ್ಲಿ ಮಾಜಿ ಪತ್ನಿಯ ಲವ್ ಸ್ಟೋರಿ ಬಗ್ಗೆ ತಿಳಿದು ಭಾವುಕರಾಗಿದ್ದಾರೆ. ವಾಹಿನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾಗ ವಿವೇಕಾನಂದ ಜಯಂತಿ ಅಂಗವಾಗಿ ಯೂತ್ ಡೇ ಸಂಬಂಧ ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳನ್ನು ಮಾತನಾಡಿಸಬೇಕಾಗಿತ್ತು. ಆಗ ಯಾರು ಬೈಟ್ ಕೊಡೋಕೆ ಮುಂದೆ ಬರಲಿಲ್ಲ. ನಂತರ ಅಲ್ಲಿದ್ದವರೊಬ್ಬರು ಕೇಳಿದಾಗ ಅರ್ಪಿತಳನ್ನು ತೋರಿಸಿದ್ರು. ಆಕೆ ಬಳಿ ಬೈಟ್ ಪಡೆದೆ, ಅದು ಪ್ರಸಾರ ಆಯಿತು. ಅಲ್ಲಿಂದ ಶುರುವಾದ ಮಾತುಕತೆ ಪ್ರೀತಿ ಪ್ರೇಮ ಅಂತೆಲ್ಲ ಮುಂದುವರೆದು ಮದುವೆವರೆಗೂ ಬಂತು. ಆದರೆ ಆಕೆಯ ಮನೆಯಲ್ಲಿ ಮದುವೆಗೆ ವಿರೋಧಿಸಿದ್ರು. 2 ವರ್ಷ ಪ್ರೀತಿಸಿದ್ವಿ, ಆದರೆ ಮದುವೆಗೆ ಅವರ ಮನೆಯಲ್ಲಿ ಸಿದ್ಧರಿರಲಿಲ್ಲ. ಕೊನೆಗೆ ಮನೆಯವರನ್ನ ವಿರೋಧಿಸಿಗೆ ಮದುವೆಯಾದ್ವಿ ಎಂಬ ಪ್ರೀತಿ ವಿಷಯವನ್ನು ಹೇಳೋದ್ರ ಜೊತೆಗೆ ಮದುವೆ ಆದ ನಂತರ 10 ವರ್ಷಗಳ ಸಂಸಾರದ ನಂತರ ಬಿರುಗಾಳಿ ಎದ್ದಿದ್ದು ಏಕೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿ ಭಾವುಕರಾಗಿದ್ದಾರೆ. ಹೌದು, 10 ವರ್ಷಗಳ ಸಂಸಾರದಲ್ಲಿ ಯಾವತ್ತೂ ಏನು ಸಮಸ್ಯೆನೇ ಬರಲಿಲ್ಲ. ತುಂಬ ಚೆನ್ನಾಗೇ ಇದ್ವು. ನಾನು ಆಕೆಯನ್ನು ಅರ್ಥ ಮಾಡ್ಕೊಂಡಿದ್ದೆ, ಆಕೆ ಕೂಡ ನನ್ನನ್ನು ಅರ್ಥ ಮಾಡ್ಕೊಂಡಿದ್ಲು. ಕೆಲವು ವರ್ಷಗಳ ಕಾಲ ನಾವು ಅಡ್ಜಸ್ಟ್ ಮಾಡಿಕೊಂಡು ಬದುಕಬೇಕಾಯಿತು. ತುಂಬಾ ಟ್ರೈ ಕೂಡ ಮಾಡಿದ್ವಿ. ಒಂದೇ ಮನೆಯಲ್ಲಿದ್ದರೂ ದೂರ ಆಗೋ ಪ್ರಯತ್ನ ಮಾಡಿದ್ವಿ. ಮಗನಿಗೋಸ್ಕರ ಬದುಕಬೇಕು ಅಂತ ನಿರ್ಧರಿಸಿದ್ವಿ. ಆದರೆ ಅದು ಸಾಧ್ಯನೇ ಆಗಲಿಲ್ಲ. ಬಿರುಗಾಳಿ ಎಬ್ಬಂತಾಯಿತು. ಆ ವಿಚಾರ ನಮಗೆ ತಡ್ಕೊಳ್ಳೋಕ್ಕೂ ಸಾಧ್ಯ ಆಗಲಿಲ್ಲ. ಇಲ್ಲಿಗೆ ಇದೆಲ್ಲವನ್ನು ನಿಲ್ಲಿಸಿ ಬಿಡೋಣ ಅನ್ನುವಂಥ ನಿರ್ಧಾರಕ್ಕೂ ಬಂದ್ವಿ. ಕೊನೆಯದಾಗಿ ಡಿವೋರ್ಸ್ ಪಡ್ಕೊಳ್ಳೋದು, ದೂರ ಆಗೋದು, ದೂರ ಸಂಸಾರ ನಡೆಸ್ಕೊಂಡು ಹೋಗೋದೇನೆ ಬಹಳ ಇಂಪಾರ್ಟೆಂಟ್ ಆಯಿತು. ಆ ಸಂದರ್ಭದಲ್ಲಿ ಇಬ್ಬರು ವಿಚ್ಛೇದನವನ್ನು ಪಡ್ಕೊಂಡ್ವಿ. ಯಾಕಾಯಿತು, ಹೇಗಾಯಿತು ಅನ್ನೋದು ನನಗೂ ಗೊತ್ತು, ಅವಳಿಗೂ ಗೊತ್ತು. ಆದರೆ ಯಾವತ್ತೂ ಅದನ್ನು ಹೇಳಿಕೊಳ್ಳಬಾರದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೀನಿ. ಆದರೆ ಮಗನಿಗೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಸೋದು ಅನ್ನೋದೇ ನನಗೆ ಪ್ರಶ್ನೆ ಆಗಿತ್ತು. ಒಂದು ದಿನ ಮಲಗಿದ್ದಂಥ ಸಂದರ್ಭದಲ್ಲಿ ಮಗ ಬಂದು, ನೀನು ಮತ್ತು ಅಮ್ಮ ಜೊತೆಯಾಗಿಲ್ವಾ, ಇನ್ಮುಂದೆ
ಯಾವತ್ತೂ ಜೊತೆ ಆಗಲ್ವಾ, ದೂರ ಆಗಿರ್ತೀರಾ ಅಂತ ಕೇಳಿದಾಗ ನಾನು ಭಾವುಕನಾಗಿದ್ದು ಸತ್ಯ. ಆದರೆ ಮಗನಿಗೆ ನಾವು ದೂರ ಆಗಿದ್ದೀವಿ ಅನ್ನೋದನ್ನು ಹೇಗೆ ಹೇಳೋದು ಅಂತ ಇದ್ದ ನಾನು, ಅವನೇ ಬಂದು ಕೇಳಿದಾಗ ಸ್ವಲ್ಪ ನಿಟ್ಟಿಸಿರು ಬಿಟ್ಟೆ. ಅದಾದಮೇಲೆ ಕಣ್ಣೀರು ಒರೆಸಿ ಆಯಿತು ಅಪ್ಪ ಹ್ಯಾಪಿ ಆಗಿರು ಅಂತ ಅವ್ನು ಹೇಳಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಸಮಾಧಾನ ಆಯಿತು. ಮಗ ತುಂಬ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾನೆ, ಹಾಗಾಗಿ ಪರಿಸ್ಥಿತಿಗೆ ತಕ್ಕಂತೆ ಅವನು ಕೂಡ ಹೊಂದ್ಕೊಂಡ. ಆದರೆ ಒಂದಂತೂ ಸತ್ಯ, ಈ 10 ವರ್ಷಗಳ ಸುಂದರವಾದಂಥ ಅನುಭವ ಇದೆ, 2 ವರ್ಷಗಳ ಪ್ರೀತಿ ಇದೆ. ಈ 10 ವರ್ಷದಲ್ಲಿ ತುಂಬಾ ನಾನು ಯೋಚಿಸಿದ್ದೇನೆ, ನೋಡಿದ್ದೇನೆ, ಪ್ರೀತಿಸಿದ್ದೇನೆ. ಈ 10 ವರ್ಷಗಳ ನೆನಪೇನಿದೆ, ಅನುಭವ ಏನಿದೆ, ಅದನ್ನು ಸಾಯೋ ತನಕ ಜೊತೇಲಿ ಇಟ್ಕೊತೀನಿ. ಆ ಖುಷಿ ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಇರುತ್ತೆ. 10 ವರ್ಷಗಳ ಸಂಸಾರದ ಖುಷಿಯನ್ನೇ ಕೊನೆಯವರೆಗೂ ನೆನಪಿನಲ್ಲಿ ಇಟ್ಕೊಂಡು ನಾನು ಹಾಗೆ ಜೀವಿಸ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಈಗಲೂ ಕೂಡ ಅರ್ಪಿತಾ, ಪ್ರೀತಿ, ಮದುವೆ ಈ ವಿಚಾರ ಕೀರ್ತಿಗೆ ತುಂಬಾ ಇಷ್ಟ ಆಗಿದೆ. ಕೀರ್ತಿಯ ಮನಸ್ಸಿನಲ್ಲಿ ಈಗಲೂ ಕೂಡ ಅರ್ಪಿತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಯಾಕೆ ಹೀಗಾಯಿತು ಅನ್ನೋದನ್ನು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಅಂತ ತಮ್ಮ ಜೀವನದಲ್ಲಿ ಆದಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ.